ನಮಸ್ಕಾರ. ಬನ್ನಿ, ಇವತ್ತು ನಾವು ಸುಮಾರು 900 ವರ್ಷಗಳ ಹಿಂದೆ, ಅಂದರೆ 12ನೇ ಶತಮಾನದ ಕರ್ನಾಟಕಕ್ಕೆ ಒಂದು ಪಯಣ ಹೋಗಿ ಬರೋಣ. ಅಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಕ್ರಾಂತಿಯೇ ನಡೀತಿತ್ತು. ಇದು ಕೇವಲ ಸಮಾಜ ಸುಧಾರಣೆಯ ಕಥೆಯಷ್ಟೇ ಅಲ್ಲ, ಬದಲಿಗೆ ತಮ್ಮ ತಾಯ್ನುಡಿಯಾದ ಕನ್ನಡದ ಶಕ್ತಿಯಿಂದ ಇಡೀ ಸಮಾಜದ ಯೋಚನಾ ಕ್ರಮವನ್ನೇ ಬುಡಮೇಲು ಮಾಡಿದ ಶರಣರ ಒಂದು ಅದ್ಭುತ ಕಥೆ. ಈ ಮಾತುಗಳನ್ನೊಮ್ಮೆ ಕೇಳಿ. ತಾಳಮಾನ ಸರಿಸಾವರಿಯರಿಯೇ ಆನು ಒಲಿದಂತೆ ಹಾಡುವೆ. ಇದು ಬರೀ ಕವನದ ಒಂದು ಸಾಲಲ್ಲ, ಇದೊಂದು ಇಡೀ ಚಳುವಳಿಯ ಘೋಷವಾಕ್ಯ. ನಂಗೆ ಛಂದಸ್ಸು, ವ್ಯಾಕರಣ, ಸಂಗೀತದ ಲೆಕ್ಕಾಚಾರ ಯಾವುದೂ ಗೊತ್ತಿಲ್ಲ. ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಹೇಗೆ ಅನ್ಸುತ್ತದೋ ಹಾಗೆ ನಾನು ಹಾಡ್ತೇನೆ ಅಂತ ಬಸವಣ್ಣನವರು ಮಾಡಿದ ಒಂದು ದಿಟ್ಟ ಘೋಷಣೆ ಇದು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನು ಅಂದ್ರೆ, ಒಂದು ಭಾಷೆಯನ್ನ ಹೊಸದಾಗಿ ರೂಪಿಸೋದ್ರಿಂದ ಇಡೀ ಸಮಾಜವನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದು. ಶರಣರಿಗೆ ಕನ್ನಡ ಕೇವಲ ಮಾತಾಡೋ ಸಾಧನ ಆಗಿರ್ಲಿಲ್ಲ, ಅದನ್ನವರು ಒಂದು ಕ್ರಾಂತಿಯ ಅಸ್ತ್ರವಾಗಿ ಬಳಸ್ಕೊಂಡ್ರು. ಸರಿ, ಹಾಗಾದ್ರೆ ಶರಣರು ಯಾರ ವಿರುದ್ಧ ಈ ಬಂಡಾಯ ಎದ್ರು? ಆ ಕಾಲದಲ್ಲಿ ಸಾಹಿತ್ಯ ಮತ್ತು ಜ್ಞಾನದ ಪರಿಸ್ಥಿತಿ ನಿಜಕ್ಕೂ ಹೇಗಿತ್ತು? ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ, ಬನ್ನಿ. ನೋಡಿ, ಶರಣರಿಗಿಂತ ಮುಂಚೆ ಕನ್ನಡ ಸಾಹಿತ್ಯ ಅನ್ನೋದು ಸಂಸ್ಕೃತದ ಒಂದು ದೊಡ್ಡ ಕೋಟೆಯೊಳಗೆ ಬಂದಿಯಾಗಿತ್ತು. ಕಠಿಣವಾದ ವ್ಯಾಕರಣ, ಪಂಡಿತರಿಗೆ ಮಾತ್ರ ಅರ್ಥ ಆಗೋ ಭಾಷೆ, ಅದು ಕೇವಲ ಅರಮನೆಯಲ್ಲಿರೋ ವಿದ್ವಾಂಸರಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಶರಣರು ಆ ಕೋಟೆಯ ಗೋಡೆಯನ್ನೇ ಒಡೆದು ಸರಳವಾದ, ನೇರವಾದ ಅಚ್ಚಗನ್ನಡದಲ್ಲಿ ಸಾಹಿತ್ಯವನ್ನ ಪ್ರತಿಯೊಬ್ಬರ ಮನೆಬಾಗಿಲಿಗೆ ತಂದು ನಿಲ್ಸಿದ್ರು. ಇಲ್ಲಿರೋ ಒಂದು ಅಚ್ಚರಿಯ ವಿಷಯ ಏನೋ ಗೊತ್ತಾ? ಬಹುಶಃ ಜಗತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಾಹಿತ್ಯದ ಲೇಖನಿ ಸಾಮಾನ್ಯ ಜನರ ಕೈಗೆ ಸಿಕ್ಕಿದ್ದು ಆಗಲೇ. ಕುಂಭಾರ, ನೇಕಾರ, ಚಮ್ಮಾರ ಹೀಗೆ ಎಲ್ಲರೂ ತಮ್ಮ ಅನುಭವಗಳನ್ನ, ತಮ್ಮ ಬದುಕಿನ ನೋವು ನಲಿವುಗಳನ್ನ ಬರೆಯೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಅಕ್ಕ ಮಹಾದೇವಿಯವರ ಹಾಗೆ 30ಕ್ಕೂ ಹೆಚ್ಚು ಮಹಿಳೆಯರು ಕನ್ನಡವನ್ನೇ ತಮ್ಮ ಧ್ವನಿಯನ್ನಾಗಿ ಮಾಡಿಕೊಂಡು ಅದ್ಭುತ ಸಾಹಿತ್ಯವನ್ನೇ ಸೃಷ್ಟಿಸಿದ್ರು. ಈ ಇಡೀ ಹೋರಾಟದ ಮೂಲದಲ್ಲಿ 2 ಪರಂಪರೆಗಳ ನಡುವಿನ ಒಂದು ದೊಡ್ಡ ಸಂಘರ್ಷ ಇತ್ತು. ಒಂದು ಮಾರ್ಗ ಪರಂಪರೆ, ಅಂದ್ರೆ ಸಂಸ್ಕೃತವನ್ನೇ ಆಧರಿಸಿದ ಪಂಡಿತರ ಶಾಸ್ತ್ರೀಯ ದಾರಿ. ಇನ್ನೊಂದು ದೇಸಿ ಪರಂಪರೆ, ಅಂದ್ರೆ ನಮ್ಮ ನೆಲದ ಜನರ ಅಚ್ಚಗನ್ನಡದ ಸಂಸ್ಕೃತಿ. ಶರಣರು ಈ ದೇಸೀಯ ಪರವಾಗಿ ನಿಂತು ಸಾಮಾನ್ಯರ ಭಾಷೆಗೆ ಒಂದು ದೊಡ್ಡ ಗೆಲುವನ್ನ ತಂದುಕೊಟ್ರು. ಶರಣರ ಈ ಗೆಲುವನ್ನ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ರಾಷ್ಟ್ರಕವಿ ಕುವೆಂಪು ಅವರ ಈ ಮಾತು ಕೇಳಲೇಬೇಕು. ಜ್ಞಾನವನ್ನ, ತತ್ವಜ್ಞಾನವನ್ನ ಹೇಳೋಕೆ ಸಂಸ್ಕೃತವೇ ಬೇಕು ಅನ್ನೋ ಭ್ರಮೆಯನ್ನ ಒಡೆದ್ವಾಕಿ ಸಾಮಾನ್ಯರು ಮಾತಾಡೋ ಕನ್ನಡವನ್ನೇ ದೇವರ ಭಾಷೆಯ ಸ್ಥಾನಕ್ಕೆ ಏರಿಸಿದ್ದು ಶರಣರ ದೊಡ್ಡ ಸಾಧನೆ. ಸರಿ, ಶರಣರು ಹಳೆಯ ನಿಯಮಗಳನ್ನಂತೂ ಮುರಿದರು. ಆದ್ರೆ ಅವರು ಹೊಸದಾಗಿ ಏನನ್ನು ಕಟ್ಟಿದರು? ತಮ್ಮದೇ ಆದ ಒಂದು ಸಾಹಿತ್ಯ ಲೋಕವನ್ನ ಹೇಗೆ ಸೃಷ್ಟಿಸಿದರು? ಅದನ್ನ ನೋಡೋಣ. ಖ್ಯಾತ ಚಿಂತಕರಾದ ಎ.ಕೆ. ರಾಮಾನುಜನವರು ಹೇಳೋ ಹಾಗೆ, ವಚನಗಳು ಯಾವುದೇ ಹಳೆಯ ಗ್ರಂಥದ ಮುಂದುವರಿದ ಭಾಗ ಅಲ್ಲ. ಅದು ಭೂತಕಾಲದ ಸಂಪೂರ್ಣ ನಿರಾಕರಣೆ. ಅವು ಆ ಕ್ಷಣದ ನೇರ ಬದುಕಿನ ಅನುಭವದಿಂದ ಹುಟ್ಟಿದ ವರ್ತಮಾನದ ಸಾಹಿತ್ಯ. ಇದರ ಕೇಂದ್ರ ಪರಿಕಲ್ಪನೆಯೇ ಅನುಭವ. ಅಂದರೆ ವಚನಗಳು ಸಂಸ್ಕೃತ ಗ್ರಂಥಗಳ ಭಾಷಾಂತರ ಅಲ್ಲ, ಅವು ಸ್ವತಃ ಅನುಭವಿಸಿದ, ಹೃದಯದೊಳಗಿನಿಂದ ಜ್ವಾಲಾಮುಖಿಯ ಹಾಗೆ ಸಿಡಿದು ಬಂದ ನೇರ ಅನುಭವದಿಂದ ಹುಟ್ಟಿದ ಸ್ವಯಂಭೂ ಕಾವ್ಯ. ಶರಣರ ಭಾಷಾ ಚಾತುರ್ಯ ನಮಗೆ ಕಾಣಿಸೋದೇ ಇಲ್ಲಿ. ಅವರು ಆತ್ಮ, ಪರಮಾತ್ಮ, ಮೋಕ್ಷದಂತಹ ದೊಡ್ಡ ದೊಡ್ಡ ವಿಷಯಗಳನ್ನ ವಿವರಿಸೋಕೆ ಕುಲುಮೆ, ಮಗ್ಗ, ನೇಗಿಲು, ತಕ್ಕಡಿಯಂತಹ ಸಾಮಾನ್ಯ ಕಾಯಕದ ಪದಗಳನ್ನೇ ರೂಪಕಗಳಾಗಿ ಬಳಸಿದ್ರು. ಇದರಿಂದ ಏನಾಯ್ತು ಅಂದ್ರೆ, ಅತ್ಯಂತ ಕ್ಲಿಷ್ಟವಾದ ತತ್ವಜ್ಞಾನ ಕೂಡ ಪ್ರತಿಯೊಬ್ಬರಿಗೂ ಸರಳವಾಗಿ ಅರ್ಥವಾಗುವಂತಾಯಿತು. ಶರಣರು ಮಾಡಿದ್ದೇನು ಅಂದ್ರೆ, ಪದಗಳ ಅರ್ಥವನ್ನೇ ಕ್ರಾಂತಿಕಾರಕವಾಗಿ ಬದಲಾಯಿಸ್ಬಿಟ್ರು. ಉದಾಹರಣೆಗೆ, ಸ್ಥಾವರ ಅನ್ನೋ ಪದವನ್ನೇ ತಗೊಳ್ಳಿ. ಮೊದಲು ಅದಕ್ಕೆ ಕಲ್ಲಿನ ದೇವಸ್ಥಾನ ಅನ್ನೋ ಅರ್ಥ ಇತ್ತು. ಆದ್ರೆ ಬಸವಣ್ಣವರು, ಇಲ್ಲ, ಸ್ಥಾವರ ಅಂದ್ರೆ ಸ್ಥಿರವಾಗಿ ಒಂದೇ ಕಡೆ ಇರುವ, ನಾಶವಾಗುವ ಯಾವುದೇ ವಸ್ತು ಅಂತ ಅದಕ್ಕೆ ಹೊಸ ವ್ಯಾಖ್ಯಾನ ಕೊಟ್ರು. ಅದಕ್ಕೆ ಪ್ರತ್ಯಾಗಿ ಜಂಗಮ ಅನ್ನೋ ಪದಕ್ಕೆ ಒಂದು ಅದ್ಭುತವಾದ ಹೊಸ ಅರ್ಥ ಕೊಟ್ರು. ಜಂಗಮ ಅಂದ್ರೆ ಚಲಿಸುವ, ಜೀವಂತ ಮನುಷ್ಯ. ಅವರ ಪ್ರಕಾರ ಕಲ್ಲಿನ ದೇವಸ್ಥಾನಕ್ಕಿಂತ ಚಲಿಸುವ, ನಡೆದಾಡುವ ಮನುಷ್ಯನೇ ನಿಜವಾದ, ಶಾಶ್ವತವಾದ ದೇವಾಲಯ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ,
ಈ ವಚನ ಕಲ್ಲಿನ ಕಟ್ಟಡಗಳಿಗಿಂತ ಜೀವಂತ ಮನುಷ್ಯನಿಗೆ ಮಾನವೀಯತೆಗೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟ ಒಂದು ಹೊಸ ತತ್ವಜ್ಞಾನವನ್ನೇ ಜಗತ್ತಿಗೆ ಪರಿಚಯಿಸಿತು. ಶರಣರಿಗೆ ಭಾಷೆ ಅನ್ನೋದು ಕೇವಲ ಸಂವಹನದ ಮಾಧ್ಯಮ ಆಗಿರಲಿಲ್ಲ, ಅದಕ್ಕೊಂದು ನೈತಿಕ ಹೊಣೆಗಾರಿಕೆ ಕೂಡ ಇತ್ತು. ಅವರು ಕನ್ನಡ ಭಾಷೆಯೊಳಗೆ ಒಂದು ನೈತಿಕತೆಯ ಆಯಾಮವನ್ನೇ ಹೇಗೆ ತಂದ್ರು ಅನ್ನೋದನ್ನ ನೋಡೋಣ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಶರಣರ ಪ್ರಕಾರ ಮಾತು ಮತ್ತು ಕೃತಿ ಅಂದ್ರೆ ನುಡಿ ಮತ್ತು ನಡೆ ಎರಡೂ ಒಂದೇ ಆಗಿರಬೇಕು. ಏನ್ ಹೇಳ್ತೀವೋ ಅದನ್ನೇ ಮಾಡಿ ತೋರಿಸ್ಬೇಕು. ಇದೇ ಅವರ ಸಾಹಿತ್ಯದ ನೈತಿಕ ಬುನಾದಿ. ಈ ತತ್ವವನ್ನೇ ಕಾರ್ಯರೂಪಕ್ಕೆ ತರಲು ಅವರು ಅನುಭವ ಮಂಟಪವನ್ನ ಸ್ಥಾಪಿಸಿದ್ರು. ಇದನ್ನ ನಾವು ಜಗತ್ತಿನ ಮೊದಲ ಸಾಹಿತ್ಯಕ ಪಿಯರ್ ರಿವ್ಯೂ ವೇದಿಕೆ ಅಂತಾನೂ ಕರಿಬಹುದು. ಇಲ್ಲಿ ಪ್ರತಿಯೊಂದು ವಚನವನ್ನ ಸಾವಿರಾರು ಜನರ ಮುಂದೆ ಇಟ್ಟು ಅದರ ಬಗ್ಗೆ ಚರ್ಚೆ ಮಾಡಿ ಎಲ್ಲರ ಒಪ್ಪಿಗೆಯನ್ನ ಪಡೆಯಲಾಗುತ್ತಿತ್ತು. ಸಮಾಜದಲ್ಲಿರೋ ಕಪಟತನ, ಮೂಢನಂಬಿಕೆಗಳನ್ನ ಬಯಲು ಮಾಡೋಕೆ ಶರಣರು ಕನ್ನಡವನ್ನ ಎಷ್ಟು ಚುರುಕಾಗಿ ಬಳಸಿದ್ರು ಅನ್ನೋಕೆ ಇದೊಂದು ಒಳ್ಳೆ ಉದಾಹರಣೆ. ಈ ನೇರವಾದ ವ್ಯಂಗ್ಯಭರಿತ ಮಾತುಗಳು ಸಮಾಜದ ಡಾಂಭಿಕತೆಯ ಮೇಲೆ ಬಿದ್ದ ಚಾಟೆಯೇಟಿನಂತಿವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯಪಡಬೇಡ. ಇದು ಕೇವಲ ಒಂದು ಕಾಲಕ್ಕೆ ಸೀಮಿತವಾದದ್ದಲ್ಲ, ಇದು ಇಡೀ ಮನುಕುಲಕ್ಕೆ, ಯಾವುದೇ ದೇಶಕ್ಕೆ ಅನ್ವಯವಾಗುವ ಒಂದು ಸಾರ್ವತ್ರಿಕ ನೈತಿಕ ಸಂವಿಧಾನವನ್ನ ಸರಳ ಕನ್ನಡದಲ್ಲಿ ಹೇಳುತ್ತದೆ. ಹಾಗಾದ್ರೆ 12ನೇ ಶತಮಾನದಲ್ಲಿ ನಡೆದ ಈ ಮಹಾಕ್ರಾಂತಿಯ ಶಾಶ್ವತ ಕೊಡುಗೆ ಏನು? ಇವತ್ತಿನ ಕನ್ನಡದ ಮೇಲೆ ಅದರ ಪ್ರಭಾವ ಎಂತಹದ್ದು? ಕೊನೆಯದಾಗಿ ಅದನ್ನು ನೋಡೋಣ. ಜಾತಿ, ಮತ, ಪಂಥ ಅಂತ ಸಮಾಜ ಒಡೆದ್ಹೋಗಿದ್ದ ಕಾಲದಲ್ಲಿ ಶರಣರು ಕೊಟ್ಟ ಉತ್ತರ ಇದು. ಯಾರನ್ನೇ ನೋಡಿದ್ರೂ ಇವನು ಯಾರು, ಯಾವ ಜಾತಿ ಅಂತ ಕೇಳ್ಬೇಡ, ಬದಲಿಗೆ ಇವನು ನಮ್ಮವನು ಅಂತ ಹೇಳು ಅನ್ನೋ ಈ ಮಾತು ಕನ್ನಡದ ಮೂಲಕ ಅವರು ಸಾರಿದ ವಿಶ್ವಮಾನವ ಸಂದೇಶ. ನೋಡಿ, ಇವತ್ತು ನಮ್ಮ ಕನ್ನಡ ಭಾಷೆಗೆ ಭಾರತ ಸರ್ಕಾರದಿಂದ ಶಾಸ್ತ್ರೀಯ ಭಾಷೆ ಅನ್ನೋ ದೊಡ್ಡ ಗೌರವ ಸಿಕ್ಕಿದೆ ಅಲ್ವಾ? ಅದಕ್ಕೆ ಒಂದು ಪ್ರಮುಖ ಕಾರಣ 12ನೇ ಶತಮಾನದಲ್ಲಿ ಶರಣರು ಕಟ್ಟಿಕೊಟ್ಟ ಈ ಸ್ವತಂತ್ರ ಮತ್ತು ಅತ್ಯಮೂಲ್ಯವಾದ ಜ್ಞಾನ ಪರಂಪರೆ. ಈ ಎಲ್ಲದರ ಸಾರಾಂಶವನ್ನ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರು ಒಂದೇ ಮಾತಿನಲ್ಲಿ ಹಿಡಿದಿಟ್ಟಿದ್ದಾರೆ. ವಚನ ಸಾಹಿತ್ಯ ಅನ್ನೋದು ಬೇರೆ ಯಾವುದೇ ಭಾಷೆಯಲ್ಲೂ ನಮಗೆ ಕಾಣಸಿಗನ ಕನ್ನಡದ್ದೇ ಆದ ಹೆಮ್ಮೆಯ ಅಪ್ಪಟ ಸ್ವಂತಿಕೆ. ಹಾಗಾದ್ರೆ ಒಂದು ತಾಯ್ನುಡಿಯ ನಿಜವಾದ ಶಕ್ತಿ ಏನು? ಶರಣರು ತೋರಿಸಿಕೊಟ್ಟ ಹಾಗೆ ಒಂದು ತಾಯ್ನುಡಿ ಕೇವಲ ಸಂವಹನದ ಸಾಧನವಲ್ಲ, ಅದಕ್ಕೆ ಇಡೀ ಸಮಾಜದ ಚಿಂತನೆಯ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯಿದೆ. ಈ ಕ್ರಾಂತಿ ಕನ್ನಡಕ್ಕೆ ಹೊಸ ರೂಪ ಕೊಟ್ಟಿದ್ದಲ್ಲದೆ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಸಮಾನತೆ, ಮಾನವೀಯತೆ ಮತ್ತು ವೈಚಾರಿಕತೆಯ ಬೀಜಗಳನ್ನ ಬಿತ್ತುತ್ತಲೇ ಇದೆ.